ನಮ್ಮ ವಿರುದ್ಧ ಸಾಕ್ಷಿ ಹೇಳಿರ್ತಕ್ಕಂಥದ್ದು ಇದೆ. ಎಲ್ಲ ಬೇರೆಯವರು ಬಂದಿರ್ತಾರೆ, ಅವ್ರಿಗೆ ಈ ಏನು ಆ ಮಟ್ಟದ್ದು ಯಾವುದೇ ನಾಲೆಡ್ಜ್ ಇರುವುದಿಲ್ಲ. ನಾವೇನ್ ಹೇಳ್ತೀವಲ್ಲ ಆ ತರ ನ್ಯಾಯಾಲಯ ತಗೊಳ್ಳಲ್ಲ. ಎಲ್ಲ ಜನ ರಾಕ್ಷಸರ ತರ ಉಳಿ ತರ ತಿಂದ್ಬಿಟ್ಟಿದ್ದಾರೆ. ಕಾಲು ಕೈ ಎಲ್ಲ ಕತ್ತರಿಸ್ಬಿಟ್ಟು ಪೀಸ್ ಪೀಸ್ ಮಾಡ್ಬಿಟ್ಟು ಗೋಣಿ ಚೀಲಕ್ಕೆ ತುಂಬ್ಕೊಂಡೋಗಿ ಕೆಂಗೇರಿ ಮೋರಿಗೆ ಹಾಕಿರೋದು ಮೂಟೆ ಎತ್ಕೊಂಡ್ ಬಂದಿದ್ದೀವಿ ನಾವು. ತಾವು ಐ ವಿಟ್ನೆಸ್ ಅನ್ನುವಂಥ ಪುಸ್ತಕ ಕೂಡ ಬರೆದಿದ್ದೀರಾ. ಅಷ್ಟು ಅಂದರೆ ಐ ವಿಟ್ನೆಸ್ ಅನ್ನೋದು ತುಂಬ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಪೊಲೀಸ್ ತನಿಖೆ ಇರ್ಬೋದು, ಕೋರ್ಟ್ ಇರ್ಬೋದು, ಎಲ್ಲವೂ ಕೂಡ ಪರಿಗಣನೆಗೆ ತಗೊಂಡಾಗ ಕಾನೂನು ಚೌಕಟ್ಟಿನಲ್ಲಿ ಐ ವಿಟ್ನೆಸ್ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಬಗ್ಗೆ ಏನು ಹೇಳ್ತೀರಾ? ಈ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಯ ಪ್ರಕರಣದಲ್ಲಿ ಏನು ಹೇಳ್ತೀರಾ? ನೋಡಿ, ಐ ವಿಟ್ನೆಸ್ ಏನೋ ಸೆಕ್ಯೂರಿಟಿ ಅವ್ರು ಹೇಳುವಂಥದ್ದು ಏನಿದೆಯಲ್ಲ, ಅವ್ರು 164 ಮಾಡಿಸಿರ್ತಾರೆ ನನ್ನ ಲೆಕ್ಕದಲ್ಲಿ ಅವ್ರು ಕರ್ಕೊಂಡು ಹೋಗ್ಬಿಟ್ಟು. ಆಮೇಲೆ 164 ಮಾಡಿಸ್ಬಿಟ್ಟಿದ್ದಾರೆ ಅಂದಾಗ ಕೆಲವಾರು ಪ್ರಕರಣಗಳಲ್ಲಿ ನಾವು ಮಾಡಿಸಿದಂಥ 164ಗಳಲ್ಲಿ ಅವರಲ್ಲಿ ಕೋರ್ಟ್ಗಳಲ್ಲಿ ನಿಂತ್ಕೊಂಡು ನಮ್ಮ ವಿರುದ್ಧ ಸಾಕ್ಷಿ ಹೇಳಿರ್ತಕ್ಕಂಥದ್ದು ಇದೆ. ನಾವು ನೋಡಿದ್ದೀವಿ. ಹೀಗೆ ನಮಗೆಲ್ಲ ತೊಂದರೆ ಮಾಡ್ತಾಯಿದ್ರು ಪೊಲೀಸವರು. ನಮ್ಮ ಫ್ಯಾಮಿಲಿ ಎಲ್ಲ ತೊಗೊಂಡೋಗಿ ಕೂಡ ಹಾಕೊಬಿಟ್ಟಿದ್ರು ಮನೆಯಲ್ಲಿ. ಸಾಯಿಸ್ಬಿಡ್ತೀವಿ, ಬಿಡೋದಿಲ್ಲ, ನೀನೇನಾದರೂ ಹೇಳಲಿಲ್ಲ ಅಂತಂದ್ರೆ ಹೇಳಿ ನನಗೆ ಭಯ ಹುಡ್ಸಿ ಕರ್ಕೊಬಂದು ಇಲ್ಲಿ ಕೋರ್ಟ್ ಹತ್ರ ಕರ್ಕೊಂಡು ಬಂದರು. ಈ ಥರದ್ದೆಲ್ಲ ವರ್ಷನ್ಸ್ಗಳು ಬರೋಕ್ಕೆ ಶುರುವಾಗ್ತವೆ, ಬಂದಿದ್ದಾವೆ. ಈಗಾಗಲೇ ನಾವು ಅನುಭವಿಸಿದ್ದೀವಿ ಅದನ್ನೆಲ್ಲನೂ. ಇದನ್ನು ಈ ಪ್ರಕರಣಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದೆ. ಹೌದೌದು. ಯಾಕೆ ಅಂದರೆ ಈ ಪ್ರಕರಣದಲ್ಲಿ ಏನಾದರೂ ಮಾಡಬೇಕು ಅಂತ ಒಬ್ಬರು ಗೆಲ್ಲಬೇಕು, ನಾನು ಈ ಕೇಸ್ನಲ್ಲಿ ಶಿಕ್ಷೆ ತಗೋಬೇಕು ಅಂತ ಪ್ರಯತ್ನ ಪಟ್ಟರೆ, ಇನ್ನೊಬ್ಬರು ಈ ಪ್ರಕರಣದಲ್ಲಿ ನಾವು ಏನಾದರೂ ಮಾಡಿ ಆಚೆ ಬರಬೇಕು ಅನ್ನುವಂಥ ಎರಡೂ ಕ್ಲಾಶಸ್ಗಳು ನಡೀತವೆ. ಒಂದು ಏನಾಗುತ್ತೆ, ಪ್ರಕರಣ ನಡೀತಾ 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 ಈ ಪ್ರಕರಣದಲ್ಲಿ ಪ್ರಕರಣ ಮಾಡಿದವರು ಇರಲ್ಲರು, ಪ್ರಕರಣ ತನಿಖೆ ಮಾಡಿದವರು ಇರುವುದಿಲ್ಲ, ಪ್ರಕರಣವನ್ನು ಯಾರು ಮಾನಿಟ್ರ್ ಮಾಡ್ತಾ ಇದ್ರು ಅವ್ರು ಯಾರೂ ಇರುವುದಿಲ್ಲ. ಈ ಪ್ರಕರಣ ನ್ಯಾಯಾಲಯಕ್ಕೆ ಬಂದಾಗ ಅದೇ ಸಮಸ್ಯೆ ಆಗ್ತಕ್ಕಂಥದ್ದು. ಈ ಪ್ರಕರಣ ನ್ಯಾಯಾಲಯಕ್ಕೆ ಬಂದು ಇದು ನ್ಯಾಯಾಲಯದಲ್ಲಿ ಪ್ರಾರಂಭ ಆದಾಗ ಏನದ್ರದ್ದು ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ಪ್ರಾರಂಭ ಆದ ತಕ್ಷಣವೇ ಆಗುವಷ್ಟೊತ್ತಿಗೆ ಯಾರೂ ಇರಲ್ಲ. ಮಿನಿಮಮ್ 1 ವರ್ಷ ಆದರೂ ತಗೊಳ್ಳುತ್ತೆ. ಪ್ರಕರಣ ಟೇಬಲ್ಗೆ ಬಂದು ಅದು ಸಾಕ್ಷ್ಯಾಧಾರಗಳು ಪ್ರಾರಂಭ ಏನು ವಿಚಾರಣೆ ಕಾಲ ಪ್ರಾರಂಭ ಆಗೋದಕ್ಕೆ ಕೇಸಲ್ಲಿ ತುಂಬ ದಿನಗಳಾದಾಗ ಹೊರತು ಏನಾಗ್ತದೆ, ಯಾರೂ ಆ ಮಾಡಿದಂಥ ತನಿಖಾಧಿಕಾರು ಆ ಜಾಗಗಳಲ್ಲಿರೋದಿಲ್ಲ. ಎಲ್ಲ ಬೇರೆಯವರು ಬಂದಿರ್ತಾರೆ, ಅವರಿಗೆ ಈ ಏನು ಆ ಮಟ್ಟದ್ದು ಯಾವುದೇ ನಾಲೆಡ್ಜ್ ಇರೋದಿಲ್ಲ. ಇವರೆಲ್ಲೋ ಆ ಕಡೆ ದೂರದಲ್ಲೆಲ್ಲೋ ಹೋಗ್ಬಿಟ್ಟಾಗಿರ್ತಾರೆ. ಇನ್ನೊಬ್ಬ ಇವುಗಳು ಇದ್ದಂಥವ್ರು ತುಂಬ ದೂರಗಳಲ್ಲಿ ಹೋಗ್ತಾರೆ. ಇಲ್ಲಿದ್ದಂಥವ್ರೆ ಯಾರೋ ಒಬ್ಬರೋ ಇಬ್ಬರು ಆ ಪ್ರಕರಣ ಇದ್ದಾಗ ಕೋರ್ಟ್ಗೆ ಹೋಗಬೇಕು, ನೋಡಬೇಕು, ಬರಬೇಕು. ಅಂದರೆ ಆ ಪೂರ್ಣ ಪ್ರಮಾಣದ ತನಿಖೆ ಏನು ಮಾಡಿದಾರೋ ಅಂತ ಅಂದ್ಬಿಟ್ಟು ಅಂತ ಇವ್ರಿಗೆ ಯಾರಿಗೂ ಗೊತ್ತೇ ಇರೋದಿಲ್ಲ. ಅವ್ರು ತಿಳ್ಕೊಳ್ಳೋಕ್ಕೂ ಹೋಗೋದಿಲ್ಲ. ಯಾರು ಬೇರೆಯವ್ರು ಬರ್ತಾರಲ್ಲ, ಈಗ ಅವ್ರು ಹೋಗ್ತಾರೆ, ಹೋಗ್ಬಿಟ್ಟಾದ್ಮೇಲೆ ಅವ್ರು ACP ಹೋದಾದ್ಮೇಲೆ ಇನ್ನೊಬ್ರು ACP ಬರ್ತಾರೆ, ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಈ ಫೈಲ್ನ. ನೋಡಿ, ಇದೊಂದು ಪ್ರಕರಣದಂತ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಹಾಗೆ ಅಂದ್ಬಿಟ್ಟು ಅಂತ. ಆ ಪ್ರಕರಣದ ಬಗ್ಗೆ ಇವರು TV ಮತ್ತು ಮಾಧ್ಯಮಗಳಲ್ಲಿ ಏನು ತಿಳ್ಕೊಂಡಿದ್ರು ಅಷ್ಟರ ಬಗ್ಗೆ ಮಾತ್ರ ಗೊತ್ತಿರ್ತದೆ ಹೊರತು ಅವ್ರಿಗೆ ಆ ಒಳಗಡೆ ಹೋಗಿ ಆ ಪ್ರಕರಣ ಏನು ಅಂತ ತಿಳ್ಕೊಳ್ಳುವಂಥ ಆಸಕ್ತಿ ಇರುವುದಿಲ್ಲ. ಯಾಕೆಂದರೆ ಆಗಲೇ ತನಿಖೆ ಆಗೋಗ್ಬಿಟ್ಟಿರ್ತದೆ. ಒಂದು ಫೈಲ್ ಮಾತ್ರ ಅವ್ರ ಹತ್ರ ಇರ್ತದೆ. ಇದು ಸುಮಾರು ದಿನಗಳ ನಂತರ ನ್ಯಾಯಾಲಯಕ್ಕೆ ಹೋಗಿ ಪ್ರಾರಂಭ ಆದಾಗ ಎಷ್ಟು ದಿವಸ ಆಗ್ತದೆ, ಎಷ್ಟು ದಿವಸ ಆದಮೇಲೆ ಕೋರ್ಟಲ್ಲಿ ವಿಚಾರಣೆ ಪ್ರಾರಂಭ ಆಗ್ತದೆ ಅನ್ನುವಂಥದ್ದು ಭಾಳ ಪ್ರಮುಖವಾದಂಥದ್ದು. ನೆಕ್ಸ್ಟ್ ಬಂದಾಗ, ನೆಕ್ಸ್ಟ್ ಯಾವಾಗ ಈ ಪ್ರೋಸೆಸ್ ಸ್ಟಾರ್ಟ್ ಆಗ್ತದಲ್ಲ ಆಗ. ಆದರೆ ಅತ್ಯಂತ ಬೇಗ ಆಗಿಬಿಡ್ತದೆ ಈ ಕೇಸ್ ಪ್ರಕರಣ, ಬೇಗ ಇದು ವಿಚಾರಣೆ ಮಾಡಿಬಿಡ್ತಾರೆ ಅಂತ ಅನ್ನುವಂಥದ್ದು ನನಗೂ ಅನಿಸೋದಿಲ್ಲ. ಯಾಕೆಂದರೆ 17 ಜನ ವಿಟ್ನೆಸಸ್ಗಳಿದ್ದಾರೆ. 17 ಜನಕ್ಕೆ ಅಕಸ್ಮಾತ್ ಏನಾದ್ರೂ ಯಾರಿಗೂ ಬೇಲ್ ಸಿಗಲಿಲ್ಲ, ಎಲ್ಲ ಜೈಲಲ್ಲೇ ಇದ್ಬಿಟ್ಟಿದ್ದಾರೆ ಅಂದರೆ ಈ ಪ್ರಕರಣ 1 ವರ್ಷ 1.5 ವರ್ಷದಲ್ಲಿ ಮುಕ್ತಾಯ ಆಗ್ಬೋದು. ಅಕಸ್ಮಾತ್ ಈಚೆ ಬಂದುಬಿಟ್ರೆ ಅವರೆಲ್ಲ ಏನಾದರೂ ಬಂದು ಎಲ್ಲ ಆದಮೇಲೆ ಅವ್ರದ್ದೆಲ್ಲ ಸ್ಟೇಟ್ಮೆಂಟ್ಗಳಾಗಬೇಕು. 17 ಜನದ್ದು ಭಾಳ ತುಂಬ ಟೈಮ್ ತಗೊಳ್ಳುತ್ತೆ ಕೋರ್ಟ್ ಪ್ರೋಸೆಸ್ ಒಳಗಡೆ. ಆ ಕಾರಣಕ್ಕೋಸ್ಕರನೇ ಇದು ಇನ್ನೂ ಮುಂದೆ ಇನ್ನೂ 2 ವರ್ಷ 3 ವರ್ಷದವರೆಗೂ ಇದು ಮುಂದೆ ಹೋಗುವಂಥದ್ದು ಈ ಪ್ರಕರಣ ಆಗುವಂಥದ್ದು ಅನ್ನಿಸ್ತದೆ. ಬಟ್ ಈ ಪ್ರಕರಣನ ಭಾಳ ಅತ್ಯಂತ ಹತ್ತಿರಕ್ಕೆ ಭಾಳ ನೇರವಾಗಿ ಸಾರ್ವಜನಿಕರುಗಳು ಮರ್ತ್ಕೊಳ್ಳಲ್ಲ. ಇದು ಸಾರ್ವಜನಿಕರ ಒಂದು ಮನದಿಂದ ಅವರ ಇದರಿಂದ ದೂರ ಹೋಗಲ್ಲ. ಇದು ಈ ಪ್ರಕರಣನ ಸಾರ್ವಜನಿಕರು ನಿರಂತರವಾಗಿ ನೋಡ್ತಾ ಇರ್ತಾರೆ. ಈ ಪ್ರಕರಣ ಏನಾಯಿತು, ಈ ಪ್ರಕರಣ ಕೋರ್ಟ್ನಲ್ಲಿ ನಡೀತಾ ಇದೆಯಾ, ಈ ಪ್ರಕರಣ ಏನೇನು ನಡೀತಾ ಇದೆ ಅಂತ ಅನ್ನುವಂಥದ್ದನ್ನ ನನ್ನ ಲೆಕ್ಕದಲ್ಲಿ ಭಾಳ ಹತ್ತಿರದಿಂದ ನೋಡುವಂಥ ಈ ಪ್ರಕರಣ ಅಂತ. ಯಾಕೆಂದರೆ ಇಷ್ಟೆಲ್ಲ ಜನ ಇದ್ರ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ. ಇಷ್ಟೊಂದು ಮಾತಾಡಿದಂಥದ್ದು ಒಂದು ಪ್ರಕರಣದಲ್ಲಿ ಎಲ್ಲೂ ಇಲ್ಲ. ಕೆಲವು ಜನ ಇರ್ತದೆ, ಒಂದೇ ಪ್ರಕರಣನ ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಆಗಲ್ವಾ, ಏನು ಅವು ಮಾತ್ರ ಬಿಟ್ಟು ಇದನ್ನೇ ಬೆಳಗ್ಗೆ ಸಾಯಂಕಾಲ ತನಕ ತೋರಿಸ್ತೀರಿ, ಇದೆಲ್ಲ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇರ್ತಾರೆ. ಅದಕ್ಕೆ ಟೀಕೆ ಟಿಪ್ಪಣಿಗಳು ಮಾಡ್ತಾರೆ ಎಂದಾಕ್ಷಣಕ್ಕೆ ಈ ಪ್ರಕರಣದಲ್ಲಿ ಗೌಪ್ಯತೆ ಕಮ್ಮಿ ಆ ಥರ ಏನಿರಲ್ಲ. ಯಾಕೆಂದರೆ ಈ ಪ್ರಕರಣವೇ ಬೇರೆ, ಆ ಪ್ರಕರಣಗಳೇ ಬೇರೆ. ಪ್ರಕರಣಗಳ ಅದೇನು ಪ್ರಖರತೆ ಇರ್ತದಲ್ಲ, ಅದಕ್ಕೂ ಇದಕ್ಕೂ ತಾಳೆ ಮಾಡುವಂಥದ್ದಲ್ಲ. ಒಬ್ಬ ಮನುಷ್ಯನ ಅತ್ಯಂತ ಭಾಳ ಇಡೀ ರಾಜ್ಯದ ಸುಮಾರು ಜನ ಮತ್ತು ಸಾರ್ವಜನಿಕವಾಗಿ ಎಲ್ರಿಗೂ ಗೊತ್ತು ಅಂತ ಒಬ್ಬ ಮನುಷ್ಯ, ಈ ಭಾಳ ಬೆಳೆದಂಥ ಮನುಷ್ಯ. ಆಮೇಲೆ ಈ ಫೀಲ್ಡೇ ಹಾಗೇನೆ, ಇದ್ರೊಳಗಡೆ ಹೋಗಿ ಏನಾದ್ರು ತಪ್ಪು ಮಾಡಿದ್ರೆ ತಪ್ಪು ಮಾಡಬಾರ್ದು ಅಂತ ಜನನ ಹೇಳೋದು.
ನೀವು ಮಾಡೋದೇ ಅಲ್ಲಿ ಜನಕ್ಕೋಸ್ಕರನೇ ನೀವು ಎಂಟರ್ಟೈನ್ಮೆಂಟ್ ಕೊಡುವಂಥದ್ದು ಮತ್ತು ಜನನ ಭಾಳ ಒಳ್ಳೆಯದನ್ನ ತೋರಿಸೋದು ಮತ್ತು ಮೆಸೇಜ್ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಫಿಲಮ್ ಲ್ಯಾಂಡ್ ಅವರು. ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡೋಕ್ಕೆ ಹೋಗಿ ಇಂಥದ್ದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಜನ ಇದನ್ನು ವಕ್ರದೃಷ್ಟಿಯಿಂದ ನೋಡ್ತಾರೆ, ಭಾಳ ವರ್ಷಗಳ ಕಾಲ ನೋಡ್ತಾರೆ, ಮತ್ತು ಇದು ರಿಸಲ್ಟು ಯಾವಾಗ ಬರ್ತದೆ ಅಂತ ನನ್ನ ಲೆಕ್ಕದಲ್ಲಿ ಕಾಯ್ಕೊಂಡಿರ್ತಾರೆ. ಸರಿನಾ? ಈ ಫೋಟೋಗಳ ವಿಚಾರಕ್ಕೆ ಬಂದರೆ ಫೋಟೋಗಳು ಸಾಕಷ್ಟು ವಿಚಾರಗಳನ್ನು ಹೇಳುತ್ತೆ. ಆತನ ಎಡಗಣ್ಣು ಉಬ್ಬಿರುವಂಥದ್ದು, ಏನು ಎಡಗಣ್ಣಿಗೆ ಏಟು ಬಿದ್ದಿರುವಂಥದ್ದು, ಹಾಗೆ ನೋಡೋಕೆ ಹೋದರೆ ಹೆಬ್ಬೆರಳು ಮುರಿದಿರುವಂಥದ್ದು, ಹಾಗೆಯೇ ಹಸ್ತ ಏನು ಬಾವು ಬಂದಿರೋದಂಥದ್ದು, ಊದ್ಕೊಂಡಿರುವಂಥದ್ದು. ಹಾಗೆಯೇ ಆತ ಇನ್ನೊಂದು ಫೋಟೋದಲ್ಲಿ ನೋಡೋಕೆ ಹೋದರೆ ಆತನ ಜೀನ್ಸ್ ಪ್ಯಾಂಟ್ನ ಜಿಪ್ಪು ಕೂಡ ಓಪನ್ ಆಗಿರುವಂಥದ್ದು. ಸೊ ಇಲ್ಲಿ ನಾವು ಗಮನಿಸಬೇಕಾದದ್ದು ಸಾಕಷ್ಟು ಕ್ರೌರ್ಯವನ್ನು ಮೆರೆದಿದ್ದಾರೆ, ಸಾಕಷ್ಟು ಹೀನಾಮಾನವಾಗಿ ಆತನನ್ನು ಥಳಿಸಿದ್ದಾರೆ. ಸೊ ಎಷ್ಟರ ಮಟ್ಟಿಗೆ ಆತನಿಗೆ ಚಿತ್ರಹಿಂಸೆ ನೀಡಿರ್ಬೋದು ಸರ್? ನೋಡಿ, ಯಾವುದೇ ಒಂದು ಪ್ರಕರಣನ ನ್ಯಾಯಾಲಯ ತಗೊಳ್ಳುವಂಥದ್ದೇ ಬೇರೆ ಥರ. ನಾವೇನು ಹೇಳ್ತೀವಲ್ಲ ಆ ಥರ ನ್ಯಾಯಾಲಯ ತಗೊಳ್ಳಲ್ಲ. ನ್ಯಾಯಾಲಯ ತಗೊಳ್ಳುವಂಥದ್ದು ಎಷ್ಟು ಗ್ರೀವಿಯಸ್ ಇಂಜುರೀಸ್ ಆಗಿದೆ ಅಂತ ನೋಡ್ತದೆ, ಎಷ್ಟು ಜನ ಹೊಡೆದವ್ರೆ, ಯಾವ ಮಟ್ಟಕ್ಕೆ ಹೊಡೆದವ್ರೆ, ಅದನ್ನೇ ಯಾವುದು ಗಣನೆಗೆ ತಗೊಳ್ಳಲ್ಲ. ಯಾವ ಮಟ್ಟದ ಇಂಜುರೀಸ್ ಆಗಿದೆ, ಸಿಂಪಲ್ ಇಂಜುರೀಸ್ ಎಷ್ಟು, ಗ್ರೀವಿಯಸ್ ಇಂಜುರೀಸ್ ಎಷ್ಟು, ಹೊಡೆದಾದ್ಮೇಲೆ ಯಾವ ಇಂಜುರಿಯಿಂದ ಈ ಮನುಷ್ಯರು ಸತ್ತಿದ್ದಾರೆ ಅಂತ ಅನ್ನುವಂಥದ್ದು ಅಷ್ಟೇ ಗಣನೆಗೆ ತಗೊಳ್ಳೋದು. ಬೇರೆ ಎಷ್ಟು ಸಾರಿ ಚುಚ್ಚವ್ರೆ, ಎಷ್ಟು ಸಾರಿ ರಕ್ತ ಬಂದಿದೆ, ಇದು ಯಾವುದು ಗಣನೆಗೆ ತಗೊಳ್ಳೋದಿಲ್ಲ. ಎಷ್ಟು ಕ್ರೌರ್ಯ ಮರೆದ್ಬಿಟ್ಟಿದ್ದಾರೆ, ಸುತ್ತ ಸೇರ್ಕೊಂಡು ಎಲ್ಲ ಜನ ರಾಕ್ಷಸರ ಥರ ಹುಲಿ ಥರ ತಿಂದುಬಿಟ್ಟಿದ್ದಾರೆ, ಅದನ್ನು ಗಣನೆಗೆ ತಗೊಳ್ಳೋದು ಭಾಳ ನನ್ನ ಇದ್ರ ಪ್ರಕಾರ ಅದು ಕಮ್ಮಿನೇ. ಅದು ಅವ್ನಿಗೆ ಹೆಂಗೆ ಮರ್ಡರ್ ಆಗಿದೆ, ಯಾವ ಥರ ಏನು ಗಾಯ ಆಗಿದೆ, ಯಾವ ಗಾಯದಿಂದ ಆ ಮನುಷ್ಯನಿಗೆ ಏಟಾಗಿರುವಂಥದ್ದು ಅನ್ನುವಂಥದ್ದು ಅಷ್ಟೇ ಕೋರ್ಟ್ಗಳ ಗಣನೆಗೆ ತಗೊಳ್ಳೋದು. ಆ ಕಾರಣಕ್ಕೋಸ್ಕರನೇ ಈ ಏನು ಬಾರ್ಬೇರಿಯನ್ನ ಹೊಡೆದಿರ್ತಕ್ಕಂಥದ್ದು, ಆಮೇಲೆ ತುಂಬ ಆಡ್ತಾರೆ, ತಲೆ ಕತ್ಸ್ಬಿಟ್ಟಿದ್ದಾರಾ, ತಲೆ ಎತ್ಕೊಂಡು ಹೋಗ್ಬಿಟ್ಟು ನೀರಿಗೆ ಹಾಕ್ಬಿಟ್ಟವ್ರ, ಕಾಲು ಕೈ ಎಲ್ಲ ಪೀಸ್ ಮಾಡ್ಬಿಟ್ಟು ನಾವೆಲ್ಲ ನೋಡಿದ್ದೀವಿ. ಕಾಲು ಕೈ ಎಲ್ಲ ಕತ್ತರಿಸ್ಬಿಟ್ಟು ಪೀಸ್ ಮಾಡ್ಬಿಟ್ಟು ಗೋಣಿ ಚೀಲಕ್ಕೆ ತುಂಬ್ಕೊಂಡೋಗಿ ಕೆಂಗೇರಿ ಮೋರಿಗೆ ಹಾಕಿರೋದು, ಮೂಟೆ ಎತ್ಕೊಬಂದಿದ್ದೀವಿ ನಾವು. ತಲೆ ಎತ್ಕೊಂಡೋಗಿ ಇನ್ನೆಲ್ಲೋ ತಗೊಂಡೋಗಿ ಊತಾಕ್ಬಿಟ್ಟಿರುವಂಥದ್ದೆಲ್ಲ ನೋಡಿದ್ದೀವಿ ನಾವು ಪ್ರಕರಣಗಳನ್ನ. ಆ ಕಾರಣಕ್ಕೆ ಈ ಪ್ರಕರಣ ಹಿಂಗೆ ಹೊಡೆದಿರೋದ್ರಲ್ಲೇನು ಇಲ್ಲ. ಲಾಠಿ ತಗೊಂಡು ಹೊಡೆದವ್ರೆ, ಗಾಯ ಆಗಿದೆ, ಆಮೇಲೆ ಸಿಕ್ಕಾಬಟ್ಟೆ ಒದ್ದಿದ್ದಾರೆ, ಅವನನ್ನು ಡಿಕ್ಕಿ ಹೊಡೆಸವ್ರೆ, ಇದಕ್ಕೆ ಬಸ್ಗೆ ಸಿಕ್ಕೋದಕ್ಕೆಲ್ಲ ಈಗೆಲ್ಲ ಮಾಡಿದ್ದಾರೆ. ಇದೆಲ್ಲ ಯಾತ್ರೆಯಲ್ಲಿ ಹೊಡೆದಿದ್ದಾರೆ, ಕೈಗಳು ಮಾತ್ರ ಹೊಡೆದಾರೆ, ಇಲ್ಲ ಕೈಗಳಲ್ಲಿ ದೊಣ್ಣೆಲ್ಲೂ ಹೊಡೆದಿರ್ತಾರೆ. ಹೌದು, ಒಂದು ಸ್ಟಿಕ್ ಒಳಗಡೆ ಪೊಲೀಸ್ ಯಾವ್ದು ಇರ್ತದಲ್ಲ, ಒಂದು ಬೆತ್ತ, ಆ ಥರದಲ್ಲಿ ಯಾವುದ್ರಲ್ಲೋ ಅದನ್ನ ಹೊಡೆದಿರ್ತಕ್ಕಂಥದ್ದು. ಯಾರು ಹೇಳಿದ್ರು, ಅಲ್ಲಿ ಯಾರು ಪೊಲೀಸವರು ಬರ್ತ್ಡೇಗೆ ಬಂದಾಗ ಒಂದು ಪೊಲೀಸ್ ಬೆತ್ತ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ರಂತೆ. ಆ ಬೆತ್ತದಲ್ಲೇ ಹೊಡೆದವ್ರು ಅಂತ ಹೇಳ್ತಾ ಇದ್ರು. ಆ ಬಿಟ್ಬಿಡೋದು ಬೆತ್ತದಲ್ಲಿ, ಆ ಬೆತ್ತ ಅಲ್ಲೇ ಬಿಸಾಕಿದ್ರು, ಸಿಕ್ತು ಏನೋ ಅಂತ ಹೇಳ್ತಿದ್ರು. ಬಟ್ ಅದು ಅದ್ರ ಬಗ್ಗೆ ಹೊಡೆದಿರುವಂಥದ್ದು ಬಾರ್ಬೇರಿಯನ್ ಆ ಥರ ಮಟ್ಟಕ್ಕೆ. ಅಂದರೆ ಯಾವುದೇ ಒಬ್ಬ ಮನುಷ್ಯನಿಗೆ ಆ ಮಟ್ಟಕ್ಕೆ ಹೊಡೆದ್ರೆ ಸತ್ತೋಗ್ಬಿಡ್ತಾನೆ, ಗ್ಲೂಕೋಸ್ ಕಮ್ಮಿ ಆಗ್ಬಿಡುತ್ತೆ, ಮನುಷ್ಯ ಸತ್ತೋಗ್ಬಿಡ್ತಾನೆ.